ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಗುಲಾಬಿ ಬಣ್ಣದ ಎಂತ ಬಟ್ಟೆ ಹಾಕೊಂಡ್ ಸ್ನೇಹಿತರೆ. ಈ ಗುಲಾಬಿ ಬಣ್ಣದ ಬಟ್ಟೆ ಯಾಕೆ ಹಾಕೊಂಡ್ವಿ ಮತ್ತ ಯಾವ ದೇವಿ ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಇವತ್ತು ಕೊನೆಯ ದಿನ ಸ್ನೇಹಿತರೆ. ಅದನ್ನ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗ ಹೊಸದಾಗಿ ಬಂದಿರ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಮತ್ತ ಈ ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ. ಬರ್ರಿ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ವೀಕ್ಷಣೆ ಮಾಡೋಣ. ಆ ಪಕ್ಕದಲ್ಲಿ ಬೆಲ್ ಹಾಕೊಂಡು ಟರ್ನ್ ತೊಡ್ತೀರಿ. ಸ್ನೇಹಿತರೆ, ಇವತ್ತು ಗುಲಾಬಿ ಬಣ್ಣ ಸ್ನೇಹಿತರೆ, ಗುಲಾಬಿ ಬಣ್ಣದ ಬಟ್ಟೆ ಹಾಕೊಂಡಿವಿ. ಈ ಗುಲಾಬಿ ಬಣ್ಣದ ವಿಶೇಷತೆ ಏನೈತಿ ಮತ್ತ ಯಾವ ದೇವಿನ ಆರಾಧನೆ ಮಾಡ್ತಾರೋ, ಪೂಜೆ ಮಾಡ್ತಾರೆ ಎಂಬ ಮಾಹಿತಿಯನ್ನು ಅಪ್ಪಾರ ಅವರು ಸಂಪೂರ್ಣವಾಗಿ ಇದ್ ಮಾಡ್ತಾರೆ ಸ್ನೇಹಿತರೆ. ಬರ್ರಿ ಕೇಳೋಣ ಅವ್ರಿಗೆ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಇವತ್ತ ನವರಾತ್ರಿಯ 9ನೇ ಶುಭ ದಿನ ರೀ. ಏನ್ರಿ, ಇವತ್ತ ನಾವು ಗುಲಾಬಿ ಕಲರ್ ಬಟ್ಟೆಗಳನ್ನ ಹಾಕಿವು. ಮಾತಾ ಸಿದ್ಧಿದಾತ್ರಿ ದೇವಿಯ ಅಂತಂತ ಇಷ್ಟವಾದದ್ದು ಕಲರ್ ಅಂದ್ರೆ ಗುಲಾಬಿ ರೀ. ಗುಲಾಬಿ ಕಲರ್, ಗುಲಾಬಿ ಬಟ್ಟೆ, ಗುಲಾಬಿ ಬಣ್ಣದ ಹೂಗಳು, ಗುಲಾಬಿ ಬಹಳ ಇಷ್ಟವಾದದ್ರಿ. ಗುಲಾಬಿ ಅಲಂಕಾರವನ್ನ ಬಯಸ್ತಾಳ. ಅದಕ್ಕೆ ರೀತಿ ಈಕಿ ಶಾಂತ ಸ್ವರೂಪದವಳು. ಭಾಳ ಇದ್ರ ಅದಕ್ಕ ಈಕಿಗೆ ನಾವೇನ್ ಮಾಡ್ತೀವಿ, ನೈವೇದ್ಯ ಹಾಲು ಹಣ್ಣು ನೈವೇದ್ಯ ಮಾಡ್ತೀವ್ರಿ. ಈಕಿಂದ ನಾವು ಎಷ್ಟು ನಾವು ಪ್ರೀತಿಯಿಂದ ನಾವು ಪೂಜಿಸ್ತೀವೋ ಅಷ್ಟು ನಮ್ಗ ಒಳ್ಳೆ ಆಶೀರ್ವಾದ ಸಿಗ್ತೈತ್ರಿ. ನಮ್ಮ ಬಯಸಿದಂತ ಕಾರ್ಯಗಳು ಸಿದ್ಧಿ ಆಕ್ಕವ. ಅದಕ್ಕ ಸಿದ್ಧಿದಾತ್ರಿ ಅಂತ ಇದು ಹೆಸರು ಬಂದತ್ರಿ. ಅದಕ್ಕೆ ನೀವು ಕೂಡಿ ಇವತ್ತ ಈ ಸಿದ್ಧಿದಾತ್ರಿಯ ದೇವಿಯ ಆರಾಧನೆಯನ್ನು ಪೂಜೆಯನ್ನು ಪೂಜಿಸೋಣ. ಆಕಿಯ ಒಂದು ಆಶೀರ್ವಾದ ಪಡೆಯೋಣ ಅಂತ ಹೇಳ್ತೇನ್ರಿ. ಸಿದ್ಧಿದಾತ್ರಿ ದೇವಿಗೆ 4 ಕೈಗಳಿರ್ತಾವ. ಒಂದು ಕೈ ಪದ್ಮ, ಶಂಖ, ಚಕ್ರ, ಗದ, ಇವು 4 ಕೈಯಲ್ಲಿ ಇರುತ್ತದೆ. ದೇವಿಯು ಸಿಂಹಾಸನದ ಮೇಲೆ ಕುಳಿತುಕೊಂಡಿರುತ್ತದೆ. ಸಿದ್ಧಿದಾತ್ರಿ ಮಾತಾ ಸಿದ್ಧಿದಾತ್ರಿ ದೇವಿಯನ್ನ ಇವತ್ತು 9ನೇ ದಿನ ನವದುರ್ಗೆಯಲ್ಲಿ ಶಾಂತ ಸ್ವರೂಪರಾಗಿರುವಂತ 9ನೇ ದಿನದ ಪೂಜೆ. ಎಲ್ಲರೂ ನಾವು ಗುಲಾಬಿ ಬಣ್ಣದ ಬಟ್ಟೆಯನ್ನ ಧರಿಸಿವು. ಗುಲಾಬಿ ಬಣ್ಣವು ಶಾಂತಿ ಮತ್ತು ಶಾಂತಿಯ ಸಂಕೇತವನ್ನ ಸೂಚಿಸ್ತದ. ಇವಳು ಕರುಣಾಮಯಿ, ತಾಯಿಯ ಸ್ವರೂಪ ಕರುಣಾಮಯಿ ಆಗಿರ್ತಾಳ. ಆನಂತರ ಇವಳನ್ನ ಪೂಜೆ ಮಾಡೋದ್ರಿಂದ ನಾವು ಮಾಡುವಂತ ಎಲ್ಲಾ ಕೆಲಸಗಳು ಹೆಸರಿನಲ್ಲಿ ಇರುವಂತೆ ಸಿದ್ಧಿದಾತ್ರಿ ಅಂತೇಳಿ ಏನ್ ಹೆಸರಿನಾಗ ಐತಿಲ್ಲ, ಅದೇ ಅರ್ಥದಲ್ಲಿ ನಾವು ಮಾಡುವಂತ ಕೆಲಸಗಳು ಭಕ್ತಿಯಿಂದ ಪೂಜೆ ಮಾಡಿದ್ರ ಅವಳು ಏನ್ ಮಾಡ್ತಾಳಂದ್ರ, ದೇವಿ ಏನ್ ಮಾಡ್ತಾಳಂದ್ರ ಕರುಣಾಮಯಿ ಇರುವುದರಿಂದ ನಾವು ಮಾಡುವಂತ ಕೆಲಸನ ಸಿದ್ಧಿ ಮಾಡ್ತಾಳ, ಸಕ್ಸಸ್ ಮಾಡ್ತಾಳ ಅನ್ನುವಂತ ಮಾತನ್ನ ಹೇಳ್ತೇನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ ನಮ್ಮ ಚಾನಲ್ ಹೊಸದಾಗಿ ಬಂದಿದ್ರ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ 9 ದಿವಸದ ವಿಶೇಷ ವಿಡಿಯೋ ಸಂಚಿಕೆಗಳನ್ನ ಇವತ್ತಿಗೆ ಎಂಡ್ ಮಾಡ್ತೀವಿ. 9 ದಿನ ಪೂರ್ತಿ ಸಂಪೂರ್ಣವಾಗಿ ಮುಕ್ತಾಯ ಇತ್ತು ಸ್ನೇಹಿತರೆ. ಜೈ ಮಾತಾದಿ, ಓಂ ನಮಃ ಶಿವಾಯ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜಗದ್ಗುರು ಪಂಚಾಚಾರ್ ಮಹಾರಾಜ್ ಕಿ ಜೈ.